71ನೇ ವರ್ಷದ ಹುಟ್ಟುಹಬ್ಬ ಹಾಗೂ 50ನೇ ವರ್ಷದ ವೈವಾಹಿಕ ಜೀವನದ ಸಮಾರಂಭವನ್ನು ಏರ್ಪಡಿಸಲಿಕ್ಕೆ ಮನಸ್ಸು ಮಾಡಿ ಪ್ರಸ್ತಾಪ ಮಾಡಿದ ಕಾಲಕ್ಕೆ ನಾನು ಅಂಥ ಸಾಧಕನಲ್ಲ. ನಾನು ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿಯಾಗಿ ಶಿಕ್ಷಕ ವೃತ್ತಿಯಲ್ಲಿ ನನ್ನ ನಿಷ್ಠೆಯ ಸೇವೆಯನ್ನು 39 ವರ್ಷ ಸಲ್ಲಿಸಿ ಗುರುಗಳ ಕೃಪಾಶೀರ್ವಾದದಿಂದ ಇಲ್ಲಿವರೆಗೆ ನಾನು ಆರೋಗ್ಯ ಚೆನ್ನಾಗಿದೆ. ಅದಕ್ಕೆಲ್ಲ ನಮ್ಮ ಪೂಜ್ಯ ಅಪ್ಪ ಇಂದ ನಮ್ಮ ಸಮಾರಂಭಕ್ಕೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನನ್ನ ಭವರೋಗವನ್ನು ನಿವಾರಣೆ ಮಾಡಲು ಬಂದಂಥ ಭಗವಂತ ಪರಮ ಪೂಜ್ಯ ತಪೋರತ್ನಂ ಮಹಾಲಿಂಗಯ್ಯ ಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಶತಕೋಟಿ ನಮನಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನನ್ನ ಮನೆಯ ಗುರುಗಳಾದಂಥ ಶಂಕರಯ್ಯ ಸ್ವಾಮಿಗಳ ಪಾದಾಲುಗಳಲ್ಲಿ ಪಡಮಟ್ಟು, ಕೋಳಿಹಾಳ ಹಿರೇಮಠದ ಪೂಜ್ಯರಾದಂಥ ಶಂಕರಯ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ಪಡಮಟ್ಟು, ಹಾಗೂ ಈ ಒಂದು ಸಮಾರಂಭದಲ್ಲಿ ಸಂತೋಷದಿಂದ ಭಾಗವಹಿಸಲು ಬಂದಿರತಕ್ಕಂಥ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ, ನನ್ನ ಅಕ್ಕ ತಂಗಿಯರೇ, ಮಕ್ಕಳು ಮೊಮ್ಮಕ್ಕಳು ಹಾಗೂ ಬಂಧು ಬಾಂಧವರು ಅಷ್ಟೇ ಅಲ್ಲ, ಗ್ರಾಮದ ಹಿರಿಯರೇ, ನಮ್ಮ ಕೋಳಿಹಾಳ ಗ್ರಾಮದಿಂದ ಬಂದಂಥ ಅನೇಕ ಹಿರಿಯರೇ, ನಾನು ಜೀವನದಲ್ಲಿ ಒಬ್ಬ ಕೃಷಿಕನ ಮನೆಯಲ್ಲಿ ಹುಟ್ಟಿ ನಿರಕ್ಷರಿಗಳಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳು ಪೂರ್ಣ ವ್ಯವಸಾಯದ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ಅವರ ಮನೆಯಲ್ಲಿ ಹುಟ್ಟಿ ನನಗೆ ವಿದ್ಯಾ ಕೊಡಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಚಿಕ್ಕಮ್ಮ ಮ್ಯಾಗೇರಿಯಲ್ಲಿರ್ತಕ್ಕಂಥ, ಅಂದರೆ ಬಾಗಲಕೋಟೆ ತಾಲೂಕಿನ ಮ್ಯಾಗೇರಿಯಲ್ಲಿರ್ತ ನಮ್ಮ ಚಿಕ್ಕಮ್ಮನವರು, ಹಾಗೂ ಡಿಗ್ರಿ ಓದುವಾಗ ನನಗೆ ಒಳ್ಳೆಯ ಮಾರ್ಗದರ್ಶನ ನೀಡಿರ್ತಕ್ಕಂಥ ಶ್ರೀಮಾನ್ ಷಣ್ಮುಖಗೌಡ ಪೊಲೀಸ್ ಪಾಟೀಲರು. ನಾನು ನಿಜವಾಗಿ ಹೇಳ್ಬೇಕಂದ್ರೆ SSLC ವರೆಗೆ ಸರ್ಕಾರಿ ಪ್ರೌಢಶಾಲೆ ಸುರಪುರದಲ್ಲಿ 3rd ಕ್ಲಾಸ್ನಲ್ಲಿ ಪಾಸ್ ಆದವ. ಮುಂದೆ ನನ್ನ ಜೀವನ ಪರಿವರ್ತನೆ ಆದದ್ದು ವಿಜಾಪುರದ ಶ್ರೀ ಸಿದ್ದೇಶ್ವರ